ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಆಯ್ಕೆ ಇದೆ ನಮ್ಮ ಕೈಲಿ ಎಂಬ ಗದ್ಯ ಪಾಠದಲ್ಲಿ ಸೀತಾಳ ಮತ್ತು ನೇಮಿಚಂದ್ರರ ಒಂದು ಶಾಲಾ ದಿನಗಳ ಕುರಿತು, ಜೊತೆಗೆ ಶಾಲಾ ದಿನಗಳಲ್ಲಿ ನೇಮಿಚಂದ್ರ ಆಯ್ಕೆ ಮಾಡಿಕೊಂಡಂಥದ್ದು ದಾರಿ, ಸೀತಾಳ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ರೀತಿಯನ್ನು ನೋಡ್ಕೊಂಡಿದ್ದೀವಿ. ಅಂದರೆ ನೇಮಿಚಂದ್ರವರು ವೇಸಲ್ಸಿಂದನೇ ಏನು ಮಾಡಿದ್ರು, ಇಂಜಿನಿಯರ್ ಆಗಬೇಕಂತಂದು ಒಂದು ಆಯ್ಕೆಯನ್ನು ಮಾಡಿಕೊಂಡು ಆ ನಿಟ್ಟಿನತ್ತ ಅಧ್ಯಯನವನ್ನು ಮಾಡ್ತಾ ಬಂದರು. ಆದರೆ ಸೀತಾಳ ಏನು ಮಾಡಲಿಲ್ಲ, ಓದುವಲ್ಲಿ ಆಸಕ್ತಿ ತೋರಿಸಲಾರದೆ 10ನೇ ತರಗತಿಯಲ್ಲಿ ಎಲ್ಲ ವಿಷಯಗಳನ್ನು ಫೇಲ್ ಆಗ್ತಾಳೆ. ನಂತರದಲ್ಲಿ ಕೂಡ ಆಯ್ಕೆ ಇತ್ತು ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಮತ್ತೆ ಕಟ್ಟಿ ಪಾಸ್ ಆಗುವಂಥದ್ದು ಕೂಡ ಇತ್ತು. ಆದರೆ ಅವಳು ಕಟ್ಟಿ ಪಾಸ್ ಆಗುವಂಥ ಒಂದು ಮಾರ್ಗವನ್ನು ಆರಿಸಿಕೊಳ್ಳಾರ್ದನ ಬರೀ ಸಿನಿಮಾ ಮಾರ್ಕೆಟ್ ಅಂತಂದು ಸುತ್ತುವಂಥದ್ದು, ಜೊತೆಗೆ ಕಾಲಹರಣ ಮಾಡ್ತಾಳೆ. ನಂತರದಲ್ಲಿ ಅವಳಿಗೆ ಏನಾಗ್ತದೆ, ಮದುವೆ ಆಗ್ತದೆ. ಮದುವೆ ಆದಮೇಲೂ ಒಂದು ಆಯ್ಕೆ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಮದುವೆ ಆದಮೇಲೆ ಇರುವಂಥ ಒಂದು ತಮ್ಮ ಸ್ಥಿತಿಗತಿಗೆ, ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದರೆ ಅಲ್ಲಿ ಕೂಡ ನೆಮ್ಮದಿಯ ಒಂದು ಸಂಸಾರ ಅಥವಾ ಜೀವನ ಏನಾಗ್ತಿತ್ತು, ಸೀತಾಳಿಗೆ ಲಭಿಸ್ತಿತ್ತು. ಆದರೆ ಅಲ್ಲಿನೂ ಕೂಡ ಏನು ಮಾಡಲಿಲ್ಲ, ಅವಳು ಉತ್ತಮವಾದಂಥ ನೆಮ್ಮದಿ ಹಾದಿಯನ್ನು ಆರಿಸ್ಕೊಳ್ಳಿಲ್ಲ. ಅಲ್ಲಿನೂ ಕೂಡ ಆದಿಲ್ಲ ಈದಿಲ್ಲ, ನನಗೆ ಅವ್ರು ಕೊಡುವಂಥದ್ದು, ತಂದು ಹಾಕುವಂಥದ್ದು ಸಾಕಾಗ್ತಿಲ್ಲ ಅನ್ನುವಂಥ ಒಂದು ಏನು ಮಾಡಿಲ್ಲ, ವಿಚಾರವನ್ನು ಮಾಡಿದಾಗ ತನ್ನ ಒಂದು ಮಾನಸಿಕವಾದ ನೆಮ್ಮದಿಯನ್ನು ಕಳ್ಕೋತಾಳೆ. ಜೊತೆಗೆ ತಾನು ಕೂಡ ಏನಾದರೂ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಏನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಮನೋಧೋರಣೆ ಹೊಂದಿದಂಥ ಸ್ವಭಾವದಳು ಯಾರಾಗಿದ್ದಿಲ್ಲ, ಈ ಸೀತಾಳ ಆಗಿದ್ದಿಲ್ಲ. ಏನೇ ಆದರೂ ಕೂಡ ಗಂಡನೇ ಮಾಡಬೇಕು, ನನ್ನ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಜೊತೆಗೆ ಅವಳಿಗೆ ಎಲ್ಲೋ ಬದುಕು ಹೆಂಗಿರ್ತದೆ, ಅದೃಷ್ಟದ ಮೇಲೆ ನಿಂತಿರ್ತದೆ. ಕೆಲವಷ್ಟು ಮಂದಿ ಅದೃಷ್ಟವಂತರು, ಒಂದಿಷ್ಟು ಮಂದಿ ದುರಾದೃಷ್ಟವಂತರು. ಇಲ್ಲಿ ನೇಮಿಚಂದ್ರ ಎಲ್ಲವನ್ನೂ ಪಡ್ಕೋತಾರೆ, ಇಂಜಿನಿಯರ್ ಆಗ್ತಾರೆ, ಮನೆ ಕಟ್ಕೋತಾರೆ, ಸಂಸಾರ ಜೀವನವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂಥದ್ದನ್ನು ಕಂಡು ನೀನು ಅದೃಷ್ಟವಂತಿ ಇದ್ದಿ, ನಾನು ಅದೃಷ್ಟವಂತಿ ಅಲ್ಲ ಅನ್ನುವಂಥ ವಿಚಾರನ ಹೇಳಿದಾಗ, ಅದೃಷ್ಟ ಅನ್ನುವಂಥದ್ದು ಬೇರೆ ಹೇಳಿದ್ದಾರೆ. ಕೆಲವೊಂದಿಷ್ಟು ಕಡಿಮೆ ಏನು ಸಂಭವನೀಯ ಸ್ಥಿತಿ ಒಳಗೆ ಸಿಗ್ತದೆ. ಇಲ್ಲಿ ಭಾರತದಂಥ ದೇಶದೊಳಗೆ ಏನು ಮಾಡಲಿಲ್ಲ, ಹೆಚ್ಚು ಜನರಿಗೆ ಮನೆಯೊಳಗೆ ತಾರತಮ್ಯ ಅನ್ನುವಂಥದ್ದು, ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯ ಮಾಡ್ತಿದ್ದಾರೆ. ಮತ್ತು ವಿದ್ಯಾವಂತ ಕುಟುಂಬ ಅನ್ನುವಂಥದ್ದು ಕಡಿಮೆ ಇರ್ತವೆ. ಅಂಥ ಒಂದು ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದ್ದು ಒಂದು ಅದೃಷ್ಟ ಅನ್ಕೋಬೇಕು. ಜೊತೆಗೆ ವಿದ್ಯಾವಂತರು ಶ್ರೀಮಂತರಿದ್ದರೂ ಕೂಡ ಕೆಲವಷ್ಟು ಮಂದಿ ಏನು ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಅನ್ನುವಂಥ ಭೇದ ಭಾವ ಮಾಡ್ತಿರ್ತಾರೆ. ಅಂಥ ಒಂದು ಭೇದ ಭಾವ ಮಾಡಲಾರಂಥ ಒಂದು ತಂದೆ ತಾಯಿನ ಪಡ್ಕೊಂಡಿರುವಂಥದ್ದು ಒಂದು ಅದೃಷ್ಟ ಅನ್ಕೋಬೇಕು ಅನ್ನುವಂಥ ವಿಚಾರ ಯಾರ್ದು, ನೇಮಿಚಂದ್ರ ಆಗ್ತದೆ. ಹೀಗಾಗಿ ನನ್ನಷ್ಟೇ ವಿದ್ಯಾವಂತ ಕುಟುಂಬ, ನೀ ಓದ್ತೀನಿ ಅನ್ನೋಷ್ಟು ಓದಿಸುವಷ್ಟು ತಂದೆ ತಾಯಿ ಇದ್ದರು, ಆದರೆ ನೀನೇನು ಮಾಡಲಿಲ್ಲ, ಯಾವುದನ್ನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಅದನ್ನು ಒಪ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಏನೇ ಆದರೂ ಕೂಡ ಜೀವನ ಏನಾಗ್ತದೆ, ಅದೃಷ್ಟದ ಆಟ ಅನ್ನುವಂಥ ರೀತಿಯಲ್ಲಿ ಕಂಡುಕೊಳ್ಳು. ಕೊನೆಗೂ ಕೂಡ ಅವಳ ಜೀವನ ಅಂದರೆ ಆರಿಸ್ಕೊಳ್ಳುವಾಗ ಯಾವ ದಾರಿಯನ್ನು ಸೂಕ್ತವಾದಂಥ ದಾರಿಯನ್ನೇ ಆರಿಸ್ಕೊಳ್ಳಿಲ್ಲ. ಹೀಗಾಗಿ ಕೊನೆಗೆ ಏನಾಗ್ತದೆ, ಅವಳ ಬದುಕು ದುರಂತಮಯವಾತು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ನಂತರದಲ್ಲಿ ಏನು ಮಾಡ್ತಾರೆ, ಈ 3ನೇ ಭಾಗದೊಳಗೂ ಕೂಡ ಒಬ್ಬ ಹೆಣ್ಣು ಮಗಳ 10ನೇ ತರಗತಿಯನ್ನು ಓದಿ ಮತ್ತು ಮದುವೆಯಾಗಿ 3 ಮಕ್ಕಳನ್ನು ಪಡೆದಂಥ ಒಂದು ಮುಂಬೈ ಅಂತ ಶಹರದೊಳಗೆ ಏನಾಗ್ತದೆ, ತಂದೆ ತಾಯಿನ ಬಿಟ್ಟು ಹೋದರೂ ಕೂಡ ಅತ್ತೆ ಮಾವ ಗಂಡ ಏನು ಮಾಡೋದಿಲ್ಲ, ಅವಳನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಭಾಳ ಕ್ರೌರ್ಯದಿಂದ ನೋಡ್ಕೊತಿರ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಏನು ಮಾಡ್ತಾಳೆ, ಆ ಒಂದು ಮನೆಯನ್ನು ಬಿಟ್ಟು ಹೊರಗೆ ಬರ್ತಾಳೆ. ತವ್ರ ಮನೆಯೊಳಗೆ ಬಂದಿರಬೇಕು, ತಂದೆ ತಾಯಿಯ ಒಂದು ಸಹಕಾರ ಇರ್ತದೆ, ಸಹಾಯ ಇರ್ತದೆ ಅನ್ನೋಕ್ಕೂ ಕೂಡ ಏನೂ ಇರೋಲ್ಲ. ಅಲ್ಲಿನೂ ಕೂಡ ಅವಳಿಗೇನು ಯಾವುದೇ ರೀತಿಯಾದಂಥ ಸಹಾಯ ಇರೋದಿಲ್ಲ, ಸಂಪತ್ತಿರೋದಿಲ್ಲ, ಬಡವರು ಇರ್ತಾರೆ ಅವರು ಕೂಡ. ಹೀಗಾಗಿ ಏನು ಮಾಡ್ತಾಳೆ, 3 ಮಕ್ಕಳ ಕಟ್ಕೊಂಡು ಬಂದರೂ ಕೂಡ ಆಕಿ ಹೆದರ್ಲಾರ್ದನೆ ಆ ಒಂದು 40ನೇ ವಯಸ್ಸಿನವೂ ಕೂಡ ಏನು ಮಾಡ್ತಾಳೆ, ಮುಂದೆ 10ನೇ ತರಗತಿಯಿಂದ ಮುಂದೆ ತನ್ನ ಅಧ್ಯಯನವನ್ನು ಮುಂದುವರಿಸಿ LLB ಅಂತ ಒಂದು ಕ್ಲಿಷ್ಟಕರವಾದಂಥ ವಿಷಯವನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡಿ ಮುಂದೆ ಏನಾಗ್ತದೆ, ಮುಂಬೈ ಅಂತ ಒಂದು ಶಹರದೊಳಗೆ ನ್ಯಾಯಾಧೀಶಿಯಾಗಿ ಏನು ಮಾಡ್ತಾಳಪ್ಪ ಅಂತಂದರೆ ಸಾಧನೆಯನ್ನು ಮಾಡ್ತಾಳೆ. ತನ್ನ ಜೀವನವನ್ನು ಬೆಳಕಾಗಿಸೋದ್ರ ತನ್ನ ಮಕ್ಕಳ ಭವಿಷ್ಯವನ್ನು ಏನು ಮಾಡ್ತಾಳೆ, ರೂಪಿಸುವುದರೊಂದಿಗೆ ಅನೇಕ ಹೆಣ್ಣು ಮಕ್ಕಳ ಬದುಕಿಗೆ ಏನಾಗ್ತದೆ, ಬೆಳಕಾದ್ಲು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಅಂತಂದರೆ ಏನಪ್ಪ ಅಂತಂದರೆ ಹೇಳುವಂಥದ್ದು, ನಾವು ಆರಿಸ್ಕೊಳ್ಳುವಂಥ ಮಾರ್ಗ ಏನಾಗಿರಬೇಕು, ಸರಿಯಾಗಿರಬೇಕು, ಯಶಸ್ಸಿನತ್ತ ನಮ್ಮನ್ನು ಕರೆದೊಯ್ಯುವಂಥ ಒಂದು ಮಾರ್ಗವನ್ನು ಆರಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹೇಳಿದ್ದಾರೆ ಈಗಾಗಲೇ ಏನು ಅದೃಷ್ಟ ಅಂದ್ರೇನು, ದುರಾದೃಷ್ಟ ಅಂದ್ರೇನು ಅನ್ನುವಂಥದ್ದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದೃಷ್ಟ ಅಂದರೆ ಏನಪ್ಪ ಅಂತಂದರೆ, ಆಕ್ಸಿಡೆಂಟ್ ಆಗಿಬಿಟ್ಟದ ಕಾರಿಗೆ, ಆ ಆಕ್ಸಿಡೆಂಟ್ ಆದ ಕಾರನ್ನು ನೋಡಿದರೆ ಏನಾಗೋದಿಲ್ಲ, ಯಾರೂ ಬದುಕಿಯಲ್ಲಿ ಬಿಡಿದ್ರೊಳಗೆ ಅಂದಾಗ ಅಲ್ಲಿ ಏನಾಗ್ತದೆ, ಇದ್ದೊಬ್ಬ ಡ್ರೈವರ್ ಏನಾಗ್ಬಿಟ್ಟಿರ್ತಾನೆ, ಬದುಕಿ ಉಳಿದಿದ್ದಾನೆ ಅನ್ನುವಂಥದ್ದು ಅದನ್ನು ಅದೃಷ್ಟ. ಆದರೆ ಏನೂ ಸಂಬಂಧನೇ ಇಲ್ಲಾರ್ದಂಥ ಆರಾಮಾಗಿ ನಿಂತಂಥ ಫುಟ್ಪಾತ್ ಮೇಲೆ ನಿಂತಂಥ ಒಬ್ಬ ಹುಡುಗನಿಗೆ ಬಂದು ದಾರಿಯಲ್ಲಿ ಹೋಗುವಂಥ ಲಾರಿ ಬಂದು ಆತನಿಗೆ ಏನಾಗ್ತದೆ, ಗುದ್ದಿ ಆತ ಸಾಯ್ತಾನಪ್ಪ ಅಂದ್ರೆ ಆತನ ದುರಾದೃಷ್ಟ ಅನ್ನುವಂಥದ್ದು ಅತಿ ಕಡಿಮೆ ಸಂಭವನೀಯತೆ ಅನ್ನುವಂಥ ಸಂದರ್ಭದಲ್ಲಿ ನಮಗೇನಾಗ್ತದೆ, ಒಳಿತಾತಪ್ಪ ಅಂದ್ರೆ ಅದೃಷ್ಟ ಅನ್ಕೋಬೇಕು, ಕೆಡಕಾತಪ್ಪ ಅಂದ್ರೆ
ದುರಾದೃಷ್ಟ ಅನ್ಕೋಬೇಕಾದ್ರೆ ಯಾವುದೂ ಏನಾಗೋದಿಲ್ಲ, ಅದಕ್ಕೊಂತ ಕಾಯ್ಕೊಂತ ಕೂತ್ಕೊಂಡ್ರೆ ಏನಾಗೋದಿಲ್ಲ, ಅದು ನಮ್ಗೆ ಬಂದು ನಮ್ಮ ಸಹಾಯ ಮಾಡ್ತದೆ ಅನ್ನುವಂಥದ್ದು ಏನದು ತಪ್ಪು ಕಲ್ಪನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಇನ್ನೊಂದು ನಿಶಾ ಶರ್ಮಾ 4 ಉದಾಹರಣೆಯಿಂದ ನಾಲ್ಕನೇದು ಏನಪ್ಪ ಅಂದರೆ ನಿಶಾ ಶರ್ಮಾ ಅವರು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸಿ ಏರುವ ಸಮಯದಲ್ಲಾದರೂ ತನಗೆ ದುರಾಸೆ ಹುಡುಗನ ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ನಿಶಾ ಶರ್ಮಾ ನಿಮಗೆ ಟಿಪ್ಪಣಿ ಕೊಟ್ಟಿದ್ದಾರೆ ವಿವರಣೆಯನ್ನು. ಈಗ ಮದುವೆ ಹುಡುಗ ನಿಶ್ಚಯ ಆದ ನಂತರ ವರದಕ್ಷಿಣೆ ಅಂತಂದು ಮಾತನಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಮಾತಾಡಿದರು ನಿಶಾ ಶರ್ಮಾ ಅವ್ರ ಮನೆಯೊಳಗೂ ಕೂಡ ಇಂತಿಷ್ಟು ಕೊಡ್ತೀವಿ ಅನ್ನುವಂಥ ಒಪ್ಪಿಗೆಯನ್ನು ಮಾಡ್ಕೊಂಡಿದ್ರು. ಅಷ್ಟು ವರದಕ್ಷಿಣೆಯನ್ನು ಕೊಡ್ತೀವಿ ಅಂತ ಒಪ್ಕೊಂಡು ಬಿಡ್ಲಿಕ್ಕೆ ಮತ್ತೇನು ಮಾಡಿದ್ರು ಅಂತಂದ್ರೆ, ಹಾಗಾದ್ರೆ ಇಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ್ರಪ್ಪ, ಇನ್ನಷ್ಟು ಕೊಡ್ಬೋದು ಅಂತ ತಿಳ್ಕೊಂಡು ಆ ಹುಡುಗನ ಕಡೆಯವರು ಇನ್ನಷ್ಟು ಕೇಳ್ತಾರೆ. ಹಾಗೆ ಈಗಾಗಲೇ ಮದುವೆ ಮಾತುಕತೆ ಆಗಿಬಿಟ್ಟದ, ಇನ್ನೊಂದಿಷ್ಟು ಕೊಟ್ಟರಾತು ಅಂತಂದು ಏನು ಮಾಡ್ತಾರೆ, ಓದಿದಂಥ ಹುಡುಗಿ ನಿಶಾ ಶರ್ಮಾ ಚೆನ್ನಾಗಿ ಓದಿದಂಥ ಹುಡುಗಿ ಆದರೂ ಕೂಡ ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ವರದಕ್ಷಿಣೆ ಕೊಟ್ಟರೆ ನಮ್ಮ ಮಗಳ ಭವಿಷ್ಯ ಚೆನ್ನಾಗಿರ್ತದೆ ಅಂತಂದು ಅದಕ್ಕೂ ಒಪ್ಕೊಂತಾರೆ. ನಂತರ ಮದುವೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಮದುವೆ ಸಂದರ್ಭದೊಳಗೂ ಕೂಡ ಇನ್ನೇನೋ ಮಾಂಗಲ್ಯ ಧಾರಣೆ ಆಗಬೇಕು ಅನ್ನೋ ಸಂದರ್ಭದೊಳಗೆ ಏನು ಮಾಡ್ತಾರೆ, ಒಂದು ಹೆಣ್ಣಿನ ಕಡೆದವ್ರು ಹೆದರಿಸುವಂಥದ್ದು ಈ ವರನ ಕಡೆವಂಥವರ ಒಂದು ಗುಣ ಇರ್ತದೆ. ಇಲ್ಲ ಈಗೂ ಕೂಡ ನಮಗಿನ್ನೂ ಅಷ್ಟು ಹೆಚ್ಚು ಏನು ಬೇಕು, ಹಣ ಬೇಕು ಅಂದ್ರೆ ನಾವೇನು ಮಾಡ್ತೀವಿ, ಮದುವೆ ಮಾಡ್ಕೋತೀವಿ, ಇಲ್ಲ ಅದನ್ನು ನೀವು ಏನು ಮಾಡಲ್ಲ, ಮದುವೆ ಆಗೋದಿಲ್ಲ ಅಂತಂದು ಬೇಡಿಕೆಯನ್ನು ಇಟ್ಟಾಗ ಏನಾಗ್ತದೆ, ಅವಾಗ ಅವರ ನಿಶಾ ಶರ್ಮಾ ತಂದೆ ತಾಯಿ ಅದಕ್ಕೂ ಕೂಡ ಒಪ್ಕೊಳ್ಳುವಂಥ ರೀತಿ ಒಳಗೆ ಇರ್ತಾರೆ. ಆವಾಗ ನಿಶಾ ಶರ್ಮಾ ಈಗ ಇಷ್ಟು ವರದಕ್ಷಿಣೆ ಆಸೆ ಇದ್ದಂಥವ್ರು ನಾಳೆ ಮದುವೆ ಆದ ನಂತರ ನನಗೆ ಇನ್ನೂ ತಗೊಂಬ ಅಂತಂದ್ರೆ ಎಲ್ಲಿಂದ ತಂದು ಕೊಡೋದು, ಅದಕ್ಕೆ ನನಗೆ ಮದುವೆನೇ ಬೇಡ ಅಂತ ಏನು ಮಾಡಿಬಿಡ್ತಾಳೆ, ಆ ಒಂದು ಇನ್ನೇನೋ ಮಂಗಲ ಧಾರಣೆ ಆಗಬೇಕು ಅನ್ನೋ ಸಂದರ್ಭದೊಳಗೆ ಆ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಏನಂತ ನಿರ್ಧಾರ ಮಾಡ್ಕೋತಾಳಪ್ಪ ಅಂತಂದರೆ, ಇನ್ನು ಮುಂದೆ ಏನಾದರೂ ನಾನು ಮದುವೆ ಆಗೋದಾದ್ರೆ, ಮದುವೆ ಆಗದೇ ಇರ್ಬೋದು, ಅದು ಮದುವೆ ಆಗೋದಾದರೆ ಯಾರು ವರದಕ್ಷಿಣೆಯಿಂದ ಮದುವೆ ಆಗ್ತಾರೆ ಅಂಥವ್ರನ್ನ ಮದುವೆ ಆದ್ರೆ ಆಯಿತು, ಇಲ್ಲಪ್ಪ ಅಂದ್ರೆ ನಾನು ಮದುವೆ ಆಗದೇ ಹಾಗೆ ಇದ್ರಾತು ಅನ್ನುವಂಥ ಆಯ್ಕೆ ಮಾಡ್ಕೋತಾಳೆ. ಅಂದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ಒಂದು ನಿರ್ಧಾರವನ್ನು ಯಾರು ಮಾಡಿದರು, ನಿಶಾ ಶರ್ಮಾ ಅವರು ಮಾಡಿದರು. ಇಲ್ಲಪ್ಪ ಅಂದ್ರೆ ಅವರು ಕೂಡ ಈ ವರದಕ್ಷಿಣೆ ಕಿರುಕುಳಕ್ಕೆ ಬಲಿಯಾಗಿ ಏನಾಗ್ತಿದ್ರು, ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ರು, ಭಾಳ ಕಷ್ಟಕರ ಮಾಡ್ಕೋತಾ ಇದ್ರು ಅನ್ನುವಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೇಳಿದಾರೆ ಸಾಕಷ್ಟು ಬದುಕಿನೊಳಗೆ ಇವಿಷ್ಟು ಉದಾಹರಣೆಗಳು, ಇಷ್ಟೇ ಅಷ್ಟ ಅಂತಲ್ಲ, ಸಾಕಷ್ಟು ಏನಿರ್ತಾವಪ್ಪ ಅಂದ್ರೆ ನಮ್ಗೆ ಕಂಡು ಬರ್ತಾವೆ, ಸಮಸ್ಯೆಗಳು ಇರ್ತಾವೆ. ಸಮಸ್ಯೆ ಐತಪ್ಪ ಅನ್ನೋದಕ್ಕೆ ಏನಿರ್ತದೆ, ಪರಿಹಾರಗಳು ಇರ್ತವೆ. ಒಂದೇ ಪರಿಹಾರ ಅನ್ನುವಂಥದ್ದಲ್ಲ, ಸಾಕಷ್ಟು ರೀತಿಯಾಗಿರ್ತವೆ. ಯಾವುದು ಸೂಕ್ತ ಆಗ್ತದೆ ಅದನ್ನು ನಾವು ಆಯ್ಕೆ ಮಾಡ್ಕೊಂಡು ಏನಾಗಬೇಕು, ಆ ಸಮಸ್ಯೆನ ಪರಿಹರಿಸ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ಏನು ಮಾಡಿದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿರಿ ಬದುಕಿನೊಳಗೆ ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಬದುಕು ನಮ್ಮೆದುರು 100 ದಾರಿಗಳನ್ನು ತೆರೆದದ. ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳಿವೆ. ಓದುವ ಆಯ್ಕೆ, ಜರ್ದ ಜಿಗೀದಿ ಇರುವ ಆಯ್ಕೆ, ಪ್ಲೇವಿನ್ ಚಟಕ್ಕೆ ಬೀಳದ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆ ಆಗುವ ಆಯ್ಕೆ, ಅಂತ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನು ಇಟ್ಟಿದೆ, ಬಳಸಿಕೊಳ್ಳಬೇಕಷ್ಟೇ. 100 ಹಾದಿಯನ್ನು ಹಾಸಿದೆ, ಎದ್ದು ನಡೆಯಬೇಕಷ್ಟೇ. ಅದಕ್ಕೆ ಹೇಳಿದ್ದಾರೆ ಏನು ಅಂತಂದರೆ, ಬದುಕು ನಮ್ಮೆದುರು 100 ದಾರಿಗಳು, ಒಂದೇನೋ ಸೋಲಾಗ್ಯದಪ್ಪ, ಒಂದೇನೋ ನಮ್ಮಿಂದ ಏನಾಗ್ಯದ ಎಟಕಲಾರದ ನಮ್ಗೆ ದಕ್ಕಲಿಲ್ಲಪ್ಪ ಅಂತ ನೋಡ್ಲಿಕ್ಕೆ ನಿರಾಸೆ ಆಗೋದು ಬೇಡ. ಅದಕ್ಕೆ ಒಂದು ಕಳ್ಕೊಂಡ್ರೆ ಏನಾಯ್ತು, ಇನ್ನೂ ಏನಿದಾವಂತ 100 ಅದಾವ ಅಂತಾರೆ, ಒಂದು ಹೋದ್ರೆ ಇನ್ನೂ 99 ಇದಾವ ಅನ್ನುವಂಥ ಅದ್ರೊಳಗೆ ನಮಗೆ ಬೇಕಾಗಿರೋದು ಒಂದು. ಅದಕ್ಕೆ ಪ್ರಯತ್ನ ಪಡಬೇಕು, ಸೂಕ್ತವಾದದ್ದನ್ನು ಆರಿಸ್ಕೋಬೇಕು, ಎಲ್ಲ ಮುಗಿದೋಯ್ತು ಅನ್ನುವಂಥ ನಿರಾಶಾ ಭಾವನೆಯನ್ನು ಹೊಂದಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ 100 ದಾರಿ ಅಂತ ಹೇಳಿದಾರೆ. ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರು ಅಂತ ಹೇಳ್ತಾರೆ. ಮಧ್ಯಮ ವರ್ಗದವರಪ್ಪ ಅಂತಂದರೆ ಹೇಗಿರ್ತದೆ, ಶ್ರೀಮಂತರಿಗೆ ಏನೆಲ್ಲ ಏನು ಬಯಸ್ತಾರೆ ಅದನ್ನು ಪಡ್ಕೊಳ್ಳುವಂಥ ಸಾಮರ್ಥ್ಯ, ಅಧಿಕಾರ ಇರ್ತದೆ, ಹಣ ಇರ್ತದೆ, ಅದೆಲ್ಲವೂ ಸಾಧ್ಯ ಆಗ್ತದೆ. ಬಡವರು ಇರ್ತಾರೆ, ಅವ್ರಿಗೇನಿಲ್ಲಪ್ಪ ಅಂದರೆ ಎಂಥ ಒಂದು ಬಡತನಪ್ಪ ಅಂತಂದ್ರೆ ಆ ರೀತಿಯಾಗಿಂತ ಬೆಳೆದಂಥ ಇದು ಬಂದುಬಿಟ್ಟಿರ್ತದೆ. ಯಾವ ಕನಿಷ್ಠ ಮಟ್ಟದೊಳಗೆ ಸ್ವಾಭಿಮಾನವನ್ನೇ ಬಿಟ್ಟು ಪಾಪ ಏನು ಮಾಡ್ತಾರಪ್ಪ ಅಂತಂದರೆ ಹೇಗೋ ಬದುಕುವಂಥದ್ದು ಇರ್ತದೆ. ಆದರೆ ಮಧ್ಯಮ ವರ್ಗದವ್ರು ಇರ್ತಾರೆ, ಸ್ವಾಭಿಮಾನನೂ ಬಿಡೋಕ್ಕಿಲ್ಲ, ಇತ್ತಾಗ ಶ್ರೀಮಂತರು ಅಲ್ಲ ಬಡವರು ಅಲ್ಲ ಅನ್ನುವಂಥದ್ದು ಇರ್ತದೆ. ಶ್ರೀಮಂತಿಕೆ ಇರೋದಿಲ್ಲ. ಇಂಥವರು ಒಂದು ಏನಾಗ್ತದಪ್ಪ ಅಂತಂದ್ರೆ ಅವ್ರಿಗೂ ಕೂಡ ಆಯ್ಕೆಗಳು ಭಾಳ ಇರ್ತಾವೆ ಅನ್ನುವಂಥದ್ದು. ಹಂಗಾಗಿ ಹೇಳಿದ್ದಾರೆ, ಏನು ಆಯ್ಕೆಗಳನ್ನು ನಾವು ಸಾವಿರಾರು ಆಯ್ಕೆಗಳು ಇರ್ತಾವಲ್ಲ, ಅದರೊಳಗೆ ಒಂದು ಉತ್ತಮವಾದ ನಮಗೆ ಸೂಕ್ತವಾಗುವಂಥದ್ದನ್ನು ಈ ಮೂಲಕ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ತಾರೆ ನೋಡಿ, ಓದುವ ಆಯ್ಕೆ ಮೊದಲನೇದಾಗಿ ಏನು ನಮಗೆ ಜೀವನದೊಳಗಪ್ಪ ಅಂತಂದ್ರೆ
ಓದುವಂಥ ಆಯ್ಕೆ. ಈ ಶಾಲೆಯನ್ನು ಮಕ್ಕಳು ಸಣ್ಣ ಮಕ್ಕಳಿದ್ದಾಗ ಯಾರನ್ನಂತೂ ಬಿಡಿಸೋದೇ ಇಲ್ಲ. ಬಡ ಮಕ್ಕಳದ್ದು ಹೇಳಿಬಿಟ್ರೆ ಅವರು ಬಡವರು ಏನಪ್ಪ ಅಂದ್ರೆ ಬಿಟ್ಟಿರ್ತಾರೆ, ಅದು ಬೇರೆ, ನಮಗೆ ಆಗೋದಿಲ್ಲ ಅನ್ನುವಂಥ ಕಾರಣದಿಂದ. ಆದರೆ ಮಧ್ಯಮ ವರ್ಗದವ್ರಿಗೆ ಬಿಡೋಕ್ಕೂ ಇಲ್ಲ, ಸಂಪೂರ್ಣ ಓದ್ಸೋಕ್ಕಿಲ್ಲ ಅಂತ ಅದಕ್ಕೆ ಓದುವ ಆಯ್ಕೆ, ಓದೋಕೆ ಅವಕಾಶ ಸಿಕ್ಕತ್ತೆಲ್ಲ. ಅವಾಗ ಏನು ಮಾಡಬೇಕು, ಚೆನ್ನಾಗಿ ನಾವು ಓದುವಂಥ ಆಯ್ಕೆನ ಮಾಡ್ಕೋಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮುಂದೆ ಜಗದೇ ಇರುವಂಥ ಆಯ್ಕೆ. ಇನ್ನು ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ವ್ಯಕ್ತಿತ್ವ ಉಳ್ಳವರಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕಪ್ಪ ಅಂತಂದ್ರೆ ಏನು ತಂಬಾಕು ಸೇವನೆ, ಸಿಗರೇಟು ಏನು ಇದಲ್ಲ, ಸಾರಾಯಿ ಸೇವನೆ, ಇಂಥ ಒಂದು ಚಟಗಳಿಗೆ ಬಲಿಯಾಗದೆ ಉತ್ತಮವಾದಂಥ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವಂಥ ಒಂದು ಆಯ್ಕೆಯನ್ನು ಮಾಡ್ಕೋಬೇಕನ್ನುವಂಥದ್ದು. ಪ್ಲೇವಿನ್ ಚಟಿಕೆ ಅಂತಿದೆ, ಏನು ಕೆಟ್ಟವಾದಂಥ ಹವ್ಯಾಸಗಳಿದಾವಲ್ಲ, ಆಟ ಆಡುವಂಥ, ಇಸ್ಬೇಟ್ ಆಡುವಂಥ, ಬೇರೆ ಬೇರೆ ರೀತಿಯಾದಂಥ ಬೆಟ್ಟು ಕಟ್ಟುವಂಥ, ಹಾಳಾಗುವಂಥ ಏನು ಹವ್ಯಾಸಗಳದ ಅಂಥವುಗಳನ್ನ ಬಿಟ್ಟು ಉತ್ತಮವಾದಂಥ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದಾಗುವಂಥ ಹವ್ಯಾಸಗಳನ್ನು ಏನು ಮಾಡ್ಕೋಬೇಕಪ್ಪ ಅಂದ್ರೆ ರೂಢಿಸ್ಕೋಬೇಕು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಏನಂತಂದರೆ ವರದಕ್ಷಿಣೆ ಇಲ್ಲದೆ ಮದುವೆ ಆಗುವ ಆಯ್ಕೆ. ಎಲ್ಲರೂ ಅದನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ರಪ್ಪ, ನೀವು ವರದಕ್ಷಿಣೆನ ಇರೋದಿಲ್ಲ ಅನ್ನುವಂಥದ್ದು. ಆದರೆ ನಮ್ಮಲ್ಲಿ ಏನದಪ್ಪ ಅಂದ್ರೆ ಯಾರೋ ಒಬ್ಬರು ಕೊಡೋದಿಲ್ಲ ಅಂದ್ರೆ ಅವ್ರಿಗಿಂತ ಹೆಚ್ಚು ಕೊಡ್ತೀವಿ ಅಂತ ಕರೆದು ಹೆಣ್ಣು ಕೊಡುವಂಥವ್ರು ಏನಾಗಿದ್ದಾರೆ ಈ ಸಮಾಜದೊಳಗೆ ಹೆಚ್ಚಿದ್ದಾರೆ. ಹೀಗಾಗಿ ಎಷ್ಟೋ ಏನಾಗಿದ್ದಾರೆ ಪೋಷಕರು, ನಾವು ಕೊಡಲಿಲ್ಲ ಅಂದ್ರೆ ಇನ್ನೊಬ್ಬರು ಕೊಡ್ತಾರಲ್ಲ, ನಾವೇ ಹೆಂಗಾರು ಕಷ್ಟಪಟ್ಟು ಕೊಟ್ಬಿಟ್ರಾತ ಅಂತಂದ್ರೆ ಇಡೀ ತಮ್ಮ ಜೀವನವನ್ನೇ ಮನೆತನವನ್ನೇ ಹಾಳೆ ಮಾಡಿಕೊಂಡು ವರದಕ್ಷಿಣೆ ಕೊಡುವಂಥವರು ಕೂಡ ಈ ಸಮಾಜದೊಳಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಆ ರೀತಿ ಆಯ್ಕೆ ಮಾಡಿಕೊಂಡಾಗ ವರದಕ್ಷಿಣೆ ಇಲ್ಲದೇ ಮದುವೆ ಆದ್ರೆ ಅಂತಂದು ಆಯ್ಕೆ ಆತಪ್ಪ ಅಂತಂದರೆ ಆ ವರದಕ್ಷಿಣೆ ಇಲ್ದೇ ಮದುವೆ ಏನೋ ಆಗ್ತವ ಅನ್ನುವಂಥದ್ದು. ಇನ್ನು ಒಂದು ವೇಳೆ ವರದಕ್ಷಿಣೆ ಇಲ್ದನ ಮಾಡಿಕೊಡೋರು ಬರಲಿಲ್ಲಪ್ಪ ಅಂದ್ರೆ ಏನೂ ತೊಂದರೆ ಇಲ್ಲ. ನೇಮಿಚಂದ್ರರು ಹೇಳ್ತಾರೆ, ಅವರು ಒಬ್ಬ ಹೆಣ್ಣು ಮಗಳಾಗಿದ್ದರಿಂದ ಏನೂ ತೊಂದರೆ ಇಲ್ಲ, ಮದುವೆ ಆಗದೆ ಇದ್ದರೂ ಕೂಡ ಚೆನ್ನಾಗೇ ಇರ್ತದೆ ಜೀವನ ಅನ್ನುವಂಥದ್ದು. ಮದುವೆ ಆಗಲೇಬೇಕಂತೇನಿಲ್ಲ, ಮದುವೆ ಆಗಿ ಅಷ್ಟು ವರದಕ್ಷಿಣೆ ಕೊಟ್ಟು ಮತ್ತಷ್ಟು ಕಷ್ಟವನ್ನು ಅನುಭವಿಸೋದಕ್ಕಿಂತ ಮದುವೆ ಆಗದೆ ಆರಾಮಾಗಿ ಇದ್ದರೂ ಕೂಡ ಏನಾಗುತ್ತಾ ಅದು ಒಂದು ಉತ್ತಮ ಆಯ್ಕೆ ಅನ್ನುವಂಥದ್ದು. ಒಂದು ವೇಳೆ ಸಿಕ್ಕನಪ್ಪ ಅಂತಂದ್ರೆ ಮದುವೆಯಾಗಿ ಸಿಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಮದುವೆ ಆಗದೇ ಇರಬಹುದು ಅನ್ನುವಂಥದ್ದು. ಹೀಗೆ ಸಾಕಷ್ಟು ಬದುಕಿನೊಳಗೆ ಇವಷ್ಟು ಉದಾಹರಣೆ ಆದ್ರೆ ಬಹಳ ಏನಿದಾವ ಉದಾಹರಣೆಗಳು ಸಿಗ್ತಾವೆ. ಆ ರೀತಿ ಒಳಗೆ ನೀವೆಲ್ಲ ಏನು ಮಾಡಬೇಕು, ಬದುಕಬೇಕು ಅನ್ನುವಂಥ ವಿಚಾರನ ಹೇಳಿದ್ದಾರೆ. ನಮ್ಮೆದುರು 100 ಅವಕಾಶಗಳು ಇಟ್ಟಿರ್ತದೆ, ಅವಕಾಶಗಳು ಭಾಳ ಇರ್ತವೆ. ಆದರೆ ಅದನ್ನು ನಾವೇನು ಮಾಡ್ಕೋ ಬಳಸ್ಕೋಬೇಕು, ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. 100 ಹಾದಿಯನ್ನು ಹಾಸಿರ್ತದೆ, ನಾವು ಎದ್ದು ನಡಿಬೇಕಷ್ಟೇ. 100 ದಾರಿಗಳಿರ್ತಾವೆ, ಆ ದಾರಿ ಈ ದಾರಿ ಅಂತಂದು ಅನ್ಕೋತ ಕೂತ್ಕೊಂಡ್ರೆ ಆಗೋದಿಲ್ಲ. ಒಂದು ದಾರಿ ಅನ್ನೋದ್ರೊಳಗೆ ನಮಗೆ ಯಾವುದು ಸೂಕ್ತ ಅನ್ನಿಸ್ತದೆ, ನಮಗೆ ಯಾವುದು ನಿಭಾಯಿಸುವಂಥ ಸಾಮರ್ಥ್ಯ ಅಂತ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡು ನಡೀಬೇಕಾದವರು ನಾವು. ಅದಕ್ಕೋಸ್ಕರ ಒಂದು ದಾರಿಯಲ್ಲಿ ನಾವು ಉತ್ತಮವಾದದ್ದನ್ನು ಮಾಡ್ಕೊಂಡು ಹೋಗ್ಬೇಕು. ಕಲ್ಲು ಮುಳ್ಳು ಇರುವಂಥದ್ದು ಸಹಜ, ಕಲ್ಲು ಮುಳ್ಳುಗಳನ್ನು ದಾಟಿಕೊಂಡು ಏನು ಮಾಡ್ಕೋಬೇಕು, ನಮ್ಮ ಮಾರ್ಗವನ್ನು ನಾವು ಸುಲಭ ಮಾಡ್ಕೋಬೇಕು ಅನ್ನುವಂಥದ್ದು ಹೇಳಿದರೆ. ಒಟ್ಟು ಏನು ಅಂತಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ಸೂಕ್ತವಾದದ್ದನ್ನು ಆಯ್ಕೆ ಮಾಡ್ಕೋಬೇಕು, ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯಬೇಕು, ಸಾರ್ಥಕ ಬದುಕು ನಮ್ದು ಆಗಬೇಕು ಅಂತ ಒಂದು ಆಯ್ಕೆಯನ್ನು ಮಾಡಿಕೊಳ್ಳ್ರಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಏನು ಕೊಟ್ಟಿದ್ದಾರೆ ಶೀರ್ಷಿಕೆಯನ್ನು, ಆಯ್ಕೆ ನಮ್ಮ ಕೈಯಲ್ಲದ. ಜೀವನ ರೂಪಿಸ್ಕೊಳ್ಳುವಂಥದ್ದು ಏನದ ನಮ್ಮ ಕೈಯೊಳಗದ, ಬದುಕು ಕಟ್ಕೊಳ್ಳೋದು ನಮ್ಮ ಕೈಯೊಳಗದ. ಆ ಒಂದು ಬದುಕನ್ನು ಕಟ್ಟಿಕೊಳ್ಳುವ ಅಂಥ ಸಂದರ್ಭದೊಳಗೆ ನಾವು ಏನೇನೋ ಬೇರೆ ಬೇರೆ ಒಂದು ಮಾರ್ಗವನ್ನು ಹಿಡಿದು ನಮ್ಮ ಬದುಕನ್ನು ನಾವೇನು ಮಾಡ್ತೀವಿ, ದುರಂತಕ್ಕೆ ಈಡು ಮಾಡ್ಕೋತೀವಿ ಅನ್ನುವಂಥದ್ದು ಒಂದು ಉದಾಹರಣೆಗಳ ಮೂಲಕ. ಮೂಲೆಮನಿ ಮುದ್ದೇಗೌಡರಾಗಿರ್ಬೋದು, ಅದು ಸೀತಾಳಾಗಿರ್ಬೋದು, ಇಂಥವರ ಒಂದು ಉದಾಹರಣೆಗಳ ಮೂಲಕವಾಗಿ ಹೆಂಗೆ ಅವರ ಬದುಕು ದುರಂತಮಯ ಆಗ್ತದೆ, ಸುಮ್ಮನೆ ತಾವೇನು ಮಾಡ್ತಾರೆ ಕಷ್ಟವನ್ನು ಪಡ್ಕೋತಾರೆ ಅನ್ನುವಂಥದ್ದು ವಿಚಾರ. ಇನ್ನೇನು ಯಶಸ್ಸನ್ನು ಹೆಂಗೆ ಪಡ್ಕೊಂಡ್ರು, ನೇಮಿಚಂದ್ರು ಅಥವಾ ಕೀರ್ತಿ ಅವರ ಗಂಡ ಕಿಡ್ನಿ ಸ್ಟೋನ್ ಹೆಂಗೆ ಹೋಯಿತು ಅನ್ನುವಂಥದ್ದು, ನಿಶಾ ಶರ್ಮಾ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಪ್ಲೆವಿಯಾ ಅವರಾಗಿರ್ಬೋದು, ಇವರ ಒಂದು ವಿಚಾರಗಳನ್ನು ನೋಡಿದಾಗ ಉತ್ತಮವಾದೊಂದು ಆಯ್ಕೆ ಮಾಡಿಕೊಂಡ್ರೆ ಉತ್ತಮ ಬದುಕು ಆಗ್ತದೆ ಅನ್ನೋದಕ್ಕೆ ಅವರು ಉದಾಹರಣೆಗಳಾಗಿದ್ದಾವೆ. ಇಷ್ಟು ನಿಮ್ಮ ಒಂದು ಗದ್ಯ ಭಾಗದ ವಿವರಣೆಯಾಗಿರ್ತದೆ. ಇನ್ನು ಪ್ರಶ್ನೋತ್ತರಗಳು ನೋಡೋದಾದರೆ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಅಂತದ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಅಂತೈತಿ. ನೇಮಿಚಂದ್ರ ಅವರು ಏನು ಮಾಡ್ತಾರೆ, ಜೀವನ ಅದೃಷ್ಟದ ಆಟ ಅನ್ನುವಂಥ ವಿಚಾರ ಬಂದಾಗ ಅದೃಷ್ಟವನ್ನು ಅವಲಂಬಿಸಿ ಬದುಕಾಕಂತ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ವಿಚಾರ ಹೇಳುವಾಗ ಬಳಕೆಯಾಗಿದೆ. ಇನ್ನು ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ, ಈ ಕಮಲಾ ಮೇಡಮ್ ಅವರು ಏನು ಒಂದು ಸತಿ ಡಾಕ್ಟರ್ ಹೇಳಿದ ರೀತಿಯೊಳಗೆ ತಮ್ಮ ಒಂದು ಜೀವನ ಕ್ರಮವನ್ನು ರೂಢಿಸ್ಕೊಂಡಿದ್ರು. ಅದರಿಂದ ಮತ್ತೆ ಅವ್ರಿಗೆ ಏನಾಗಿದ್ದಿಲ್ಲ, ಕಲ್ಲು ಕಾಣಿಸ್ಲಿಲ್ಲ, ಮತ್ತು ಆಪ್ರೇಷನ್ ಆಗಲಿಲ್ಲ. ನೋಡು ನಿನ್ನೆ ಎದುರು 2 ಆಯ್ಕೆಗಳು. ಈ ಕಮಲಾ ಮೇಡಮ್ಮು ಮೂಲೆಮನಿ ಮುದ್ದೇಗೌಡರ 2 ಮಂದಿ ಭೇಟಿಯಾಗಿ ಬಂದ ನಂತರ ಕೀರ್ತಿ ಅವರಿಗೆ ನೇಮಿಚಂದ್ರು ಹೇಳಿದಂಥ ಒಂದು ಮಾತಾಗಿದೆ. ಈ ಅದೃಷ್ಟ ನಿನಗೂ ಇತ್ತಲ್ಲೇ, ನೇಮಿಚಂದ್ರ ಗೆಳತಿ ಸೀತಾಳಕ್ಕೆ ಹೇಳಿದಂಥ ಒಂದು ಮಾತಾಗಿದೆ. ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು, ಈ ಪ್ಲೆವಿಯಾ ಅವರವರ ಕುರಿತು ಹೇಳಿದಂಥ ಸಂದರ್ಭದೊಳಗೆ ಬಂದಂಥ ಒಂದು ವಾಕ್ಯ ಆಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳು. ಲೇಖಕಿ ಯಾವಾಗ ರೇಗಿ ಹೋಗುತ್ತಿತ್ತು ಅಂದ್ಕೊಂಡಿದ್ದಾರೆ. ಲೇಖಕಿ ಅವ್ರಿಗೆ ಯಾವಾಗ ರೇಗಿ ಹೋಗ್ತದಪ್ಪ ಅಂದ್ರೆ ಜೀವನ ಎಲ್ಲವೂ ಅದೃಷ್ಟದ
ಆಟವಿದ್ದಂತೆ ಅಂತಂದಾಗ ಏನಾಗ್ತದೆ ಅವ್ರಿಗೆ ರೇಗಿ ಹೋಗ್ತಿತ್ತು ಅನ್ನುವಂಥದ್ದು. ಇಲ್ಲೇ ಒಂದೇ ಏನು ಮಾಡಿದ್ದಾರೆ ಪಾಠದಲ್ಲಿ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರ ಆಗೋದು ಹಾಗೆ ಆಗುತ್ತೆ ಅಂದಾಗಲ್ಲ ನನಗೆ ರೇಗಿ ಹೋಗುತ್ತದೆ. ಎಲ್ಲ ಹಣೆ ಬರ ಅದೃಷ್ಟ ಇಲ್ಲ, ಹಣೆ ಬರ ವಿಧಿ ಬರಹ, ಹಣೆ ಬರ ಅದೃಷ್ಟ ಅಂದಾಗ ಅವ್ರಿಗೆ ಕೋಪ ಬರ್ತದೆ ಅನ್ನುವಂಥ ವಿಚಾರ ಬರ್ತದಲ್ಲಿ. ಇನ್ನು ಎರಡನೇ ಪ್ರಶ್ನೆ, ಲೇಖಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಅಂತೈತಿ. ಕಿಬ್ಬೊಟ್ಟೆಯಲ್ಲಿ ನೋವಿನಿಂದ ಬಳಲಿದರು ಅನ್ನುವಂಥದ್ದು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿದ ಲೇಖಿ ಯಾರನ್ನು ಭೇಟಿ ಮಾಡಿದರು ಅಂತೈತಿ. ಕಮಲಾ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಲೇಖಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದಿದ್ದೇಕೆ ಅಂತೈತಿ. ಮೂತ್ರಪಿಂಡದಲ್ಲಿರುವಂಥ ಕಲ್ಲು ಬೇರೆ ಕಡೆ ಏನಾದರೂ ಚಲಿಸಿದೆಯಾ ಅಂತ ನೋಡಲಿಕ್ಕೆ ಅಂತ ಏನು ಮಾಡ್ತಾರೆ, ರೂಮಿಗೆ ಕರೆದೊಯ್ದರು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಿಗೆ ಯಾರು ನೆನಪಾಗುತ್ತಾರೆ ಅಂತೈತಿ. ಗೆಳತಿ ಸೀತಾಳ ನೆನಪಾಗುತ್ತಾಳೆ. ದುರಾಸೆ ಹುಡುಗನ ನಿರಾಕರಿಸಿದವರು ಯಾರು ಅಂತೈತಿ. ದುರಾಸೆ ಹುಡುಗನ ನಿರಾಕರಿಸಿದವರು ನಿಶಾ ಶರ್ಮಾ. ಇನ್ನು 2 ಅಂಕದ ಪ್ರಶ್ನೆಗಳು, ಯಾವ ಉತ್ತರದಿಂದ ಲೇಖೆ ತೃಪ್ತಿಯಾಗಲಿಲ್ಲ ಅಂತೈತಿ. ಯಾವ ಉತ್ತರಗಳಿಂದ ತೃಪ್ತಿಯಾಗಲಿಲ್ಲಪ್ಪ ಅಂದರೆ ಇಲ್ಲಿ ಒಬ್ಬೊಬ್ಬರ ಅದೃಷ್ಟ ಅವರವರ ಅದೃಷ್ಟ ಅನ್ನುವಂಥದ್ದಲ್ಲ. ಒಬ್ಬೊಬ್ಬರಿಗೆ ಆಗ್ತದೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ. ಇಲ್ಲಿ ಕೊಟ್ಟು ನಾನು ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ ಅಂತ ಉತ್ತರ ನನಗೆ ತೃಪ್ತಿ ನೀಡಲಿಲ್ಲ ಅನ್ನುವಂಥದ್ದು ಅದ. ಅದಕ್ಕೆ ಯಾವ ಮಾತುಗಳು ಉತ್ತರ ನೀಡಲಿಲ್ಲ, ತೃಪ್ತಿ ನೀಡಲಿಲ್ಲಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಆಗ್ತದೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ ಅನ್ನುವಂಥದ್ದಲ್ಲ, ಅದು ತಪ್ಪು ಕಲ್ಪನೆ ಅನ್ನುವಂಥದ್ದು. ಇನ್ನು ಕಮಲಾ ಮೇಡಮ್ ಅವರ ವೈದ್ಯರು ಯಾವ ಸಲಹೆಯನ್ನು ರೂಢಿಸಿಕೊಂಡಿದ್ದರು ಅಂತೈತಿ. ಕಮಲಾ ಮೇಡಮ್ ಅವರು ಏನು ಮಾಡಿದಾರಂದರೆ, ಶೌಚಾಲಯ ಇದ್ದಿದ್ದರಿಂದ ಅದಕ್ಕೆ ನೀರನ್ನು ಭಾಳ ಕುಡಿತಿದ್ದಿಲ್ಲ. ಈಗ ಏನು ಮಾಡಿದ್ದಾರೆ ಡಾಕ್ಟ್ರು, ಯಥೇಚ್ಛವಾಗಿ ನೀರನ್ನು ಕುಡ್ರಿ ಮತ್ತು ಕೆಲವೊಂದಿಷ್ಟು ಆಹಾರ ಪದಾರ್ಥ ತ್ಯಜಿಸ್ರಿ, ಹೆಚ್ಚು ಏನು ಮಾಡಬಾರ್ದು, ತಿನ್ನಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಕ್ರಮವನ್ನು ಅವರು ಪತ್ತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುದ್ದೇಗೌಡರ ಪತ್ಯದ ವಿಚಾರಕ್ಕೆ ಬಂದಿದ್ದ ನಿಲುವೇನು, ಅವರೆಲ್ಲ ಭಾಳ ತಿನ್ನಬೇಡಿ, ಹೆಚ್ಚು ನೀರು ಕುಡ್ರಿ ಅಂತಾರೆ, ಹಾಲಿನ ಪದಾರ್ಥ ತಿನ್ನಬೇಡ್ರಿ ಅಂತಾರೆ. ಅದನ್ನೆಲ್ಲ ಯಾರು ಪಾಲಿಸೋಕ್ಕಾಗುತ್ತಾ ಅನ್ನುವಂಥದ್ದು ಏನಾಗಿತ್ತು, ಮೂಲೆಮನಿ ಮುದ್ದೇಗೌಡರಿಂದ ಪತ್ಯದ ವಿಚಾರವಾಗಿತ್ತು. ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಅಂದರೆ, ಸೀತಾಳ ಓದೋದರ ಆಸಕ್ತಿ ಇರಲಿಲ್ಲ, ಕೇವಲ ಅವಳಿಗೆ ಗೆಳತಿಯರು ಕರ್ಕೊಂಡು ಸಿನಿಮಾ ಮಾರ್ಕೆಟ್ ಅಂತ ಸುತ್ತುವಂಥದ್ದೇ ಆಗಿತ್ತು. ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು, ಎಲ್ಲವೂ ದಿಢೀರನೇ ಆಗಿರಬೇಕು ಅನ್ನುವಂಥದ್ದು, ಗಂಡ ಆದಂಥವನು ಹೆಂಡತಿಯ ಒಂದು ಆಸೆ ಆಕಾಂಕ್ಷೆ ಈಡೇರಿಸಬೇಕು ಅನ್ನುವಂಥದ್ದು ಏನಾಗಿತ್ತು, ಅವಳ ನಂಬಿಕೆಯಾಗಿತ್ತು. ತಾನು ಮಾತ್ರ ಏನು ತನ್ನ ಕಿರುಬೆರಳನ್ನು ಎತ್ತುವಷ್ಟು ಏನಾಗಿದ್ದಿಲ್ಲ, ಶ್ರಮ ಪಡುವಂಥವಳು ಆಗಿದ್ದಿಲ್ಲ. ತಾನು ಅದೃಷ್ಟವಂತಿ ಎಂದು ಲೇಖೆ ಭಾವಿಸಲು ಕಾರಣವೇನು ಹೇಳಿದ್ದಾರೆ. ಏನು, ಭಾರತದಂಥ ದೇಶದೊಳಗೆ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಅದು ಅದೃಷ್ಟ. ನಂತರ ಹೆಣ್ಣು ಮಕ್ಕಳಿಗೆ ಕಲಿಸ್ತೀವಿ ಅನ್ನುವಂಥ ತಂದೆ ತಾಯಿನ ಪಡ್ಕೊಂಡಿದ್ದೀನಿ, ಅದು ಅದೃಷ್ಟ ಅನ್ನುವಂಥದ್ದು ಏನದಲ್ಲ ಭಾವಿಸಲಿಕ್ಕೆ ಅದು ಕಾರಣ. ಇನ್ನು 4 ಅಂಕದ ಪ್ರಶ್ನೆಗಳು, ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕ್ಕೆ ಪತಿಗಾದ ತೊಂದರೆ ಏನು ಅಂತೈತಿ. ಇದು ಕಿಡ್ನಿ ಸ್ಟೋನ್ ಏನಾಗಿತ್ತು, ಮೈಸೂರಿಗೆ ಹೋಗಿದ್ದರು, ಮಿಷನ್ ಆಸ್ಪತ್ರೆಗೆ ಸೇರಿಸಿದ್ದು, ನಂತರ ಅಲ್ಲಿ ಸೋನೋಗ್ರಫಿ ಮಾಡಿಸಿರುವಂಥದ್ದು. ಅನಂತರ 2 ದಿನ ನಂತರ ಇವರು ನೀರನ್ನು ಹೆಚ್ಚು ಕುಡಿಸಿದ ನಂತರ 2 ದಿನ ಆದ ನಂತರ ಅಲ್ಲಿ ಕಲ್ಲು ಇಲ್ಲದೇ ಇರುವಂಥದ್ದನ್ನು ಏನು ಮಾಡಬೇಕು, ಬರಿಬೇಕು. ಕಮಲಾ ಮೇಡಮಿಗೆ ಮೂತ್ರಪಿಂಡದ ಕಲ್ಲು ಮೂಡಿದ್ದೇಕೆ, ಅದೇ ಹೇಳಿದ್ದಾರೆ, ನಿಮಗೆ ಗೊತ್ತದೆ, ಈಗಾಗಲೇ ಹೇಳಿದ್ದೇನೆ. ಅದರ ಒಂದು ವಿವರಣೆಯನ್ನು ಬರಿಬೇಕು. ಲೇಖಕ್ಕೆ ಪತಿ ಮೂತ್ರಪಿಂಡದ ಕಲ್ಲು ಕರಗಿ ಹೋದದ್ದು ಹೇಗೆ ಅಂತದ. ಏನು ಕಮಲಾ ಮೇಡಮು ಮತ್ತು ಮೂಲೆಮನಿ ಮುದ್ದೇಗೌಡರ ಒಂದು ಮಾತನ್ನು ಕೇಳಿದಾಗ ಲೇಖಕ್ಕೆ ಅವ್ರಿಗೆ ಏನಾಗುತ್ತೆ, ಯಥೇಚ್ಛವಾಗಿ ನೀರು ಸೇವನೆಯಿಂದ ಕಲ್ಲನ್ನು ಏನು ಮಾಡ್ಬೋದು, ಆಗದನ್ನು ಅಥವಾ ಆಗಿದ್ದನ್ನು ಕರಗಿಸೋದು ಕೂಡ ಸಾಧ್ಯದ ಅನ್ನುವಂಥ ಮನವರಿಕೆ ಆದ ನಂತರ ಅವರು ಬಂದವರಿಗೆ ಆ ಹಾಲನ್ನು ಕುಡಿಯೋದನ್ನು ನಿಲ್ಲಿಸಿ ಏನು ಮಾಡ್ತಾರೆ, ಸಾಕಷ್ಟು ಏನು ಮಾಡ್ತಾರೆ, ಎಳೆನೀರು ಆ ನೀರನ್ನು ಕುಡಿಸಿ ಏನು ಮಾಡ್ತಾರಪ್ಪ ಅಂತಂದರೆ 2 ದಿನ ಕುಡಿಸಿದ್ದರಿಂದ ನೀರು ಕುಡಿದು ಏನಾಗ್ತದೆ, ಯಥೇಚ್ಛ ನೀರಾಗಿದ್ದರಿಂದ ಆ ಕಲ್ಲು ಏನಾಗ್ತದೆ, 8 ಮಿಲಿಮೀಟ್ರ್ ಕಲ್ಲು ಕರಗಿ ಹೋಗ್ತದೆ. ಸೀತಾ ಎಂಬ ಗೆಳತಿ ಗುಣ ಸ್ವಭಾವ ಲೇಖಕ್ಕೆ ಹೇಗೆ ಚಿತ್ರಿಸಿದ್ದಾರೆ ಅಂತೈತಿ. ಈಗಾಗಲೇ ಹೇಳಿದ್ದೀನಿ, ಅವಳು ಒಂದು ಸ್ವಲ್ಪ ಓದುವಂಥ ಹವ್ಯಾಸ ಹೇಗಿತ್ತು ಅನ್ನುವಂಥದ್ದು. ನಂತರ ಮದುವೆ ಆಯಿತು, ಮದುವೆ ಹೇಗಾಯಿತು, ಯಾವ ಥರ ಹುಡುಗನನ್ನು ಹುಡುಗಿ ಮದುವೆ ಆಗ್ತಾರೆ, ಮದುವೆ ಆದ ನಂತರ ಅವಳು ಏನು ಮಾಡಿಲ್ಲೋ, ಆಯ್ಕೆ ಹೇಗೆ ಮಾಡಿಕೊಂಡ್ಲು ಅನ್ನುವಂಥದ್ದು ಏನಂದ್ರೆ ಅವಳು ಒಟ್ಟು ಸ್ವಭಾವ ರೀತಿಯನ್ನು ಅಲ್ಲಿ ಬರಿಬೇಕಾಗ್ತದೆ. ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದು ಲೇಖ ಹೇಗೆ ನಿರೂಪಿಸಿದ್ದಾರೆ ಅಂತೈತಿ. ಎಲ್ಲರೂ ಸಂಕ್ಷಿಪ್ತ ಬರ್ಕೊಂಡು ಬರಬೇಕು. ನೀವು ಏನು ಮೂತ್ರಪಿಂಡದ ಕಲ್ಲು ಮುದ್ದೇಗೌಡರು ಮತ್ತು ಕಮಲಾ ಮೇಡಮ್ ಅವರು, ನಿಶಾ ಶರ್ಮಾ, ಪ್ಲೇವಿಯಾ ಅವರು, ಸೀತಾಳು ಇವರೆಲ್ಲ ಸೇಮ್. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಈ ಜರ್ದಾ ಜಗದೇ ಇರುವಂಥದ್ದು, ನಂತರ ಪ್ಲೇವಿಯನ್ ಚಟಿಗೆ ಒಳಗಾಗದೇ ಇರುವಂಥದ್ದು, ವರದಕ್ಷಿಣೆ ಎಲ್ಲ ಮದುವೆ ಆಗುವಂಥದ್ದು, ಇವೇನದಲ್ಲ ಅವನ್ನೆಲ್ಲ ಸೇರಿಸಿ ನಾವಿಲ್ಲಿ ಉತ್ತರವನ್ನು ಬರೀಬೇಕು. ಇನ್ನು ಭಾಷಾ ಅಭ್ಯಾಸ ಅಂತ ಬಂದದ, ತಲೆ ಕೊಡುವು, ತಲೆದೂಗು, ತಲೆಬಾಗು, ತಲೆ ತಗ್ಗಿಸೋ, ನೀವು ನುಡಿಗಟ್ಟುಗಳು ಬೇರೆ ಬೇರೆ ಏನದ ಅರ್ಥದವ, ಆದರೆ ಒಂದೇ ಥರ ಕಾಣಿಸ್ತವೆ. ಆದರೆ ಆ ಅರ್ಥಕ್ಕೆ ಸೂಕ್ತವಾದಂಥದ್ದನ್ನು ಏನು ಮಾಡ್ಬೇಕು ನೀವು ವಾಕ್ಯದಲ್ಲಿ ಮಾಡು. ತಲೆ ಕೊಡುವು ಅಂತಂದ್ರೆ ಏನು ಹೇಳಿದಾರೆ, ನಿರಾಕರಿಸೋದು. ತಲೆದೂಗು ಅಂತಂದ್ರೆ ಏನು ಮಾಡೋದಪ್ಪ ಅಂದ್ರೆ ಮೆಚ್ಚುಗೆ ವ್ಯಕ್ತಪಡಿಸೋದು. ತಲೆಬಾಗು ಅಂತಂದ್ರೆ ಅವಮಾನ ಪಡೋದು. ತಲೆಬಾಗು ಅಂತಾರೆ ವಿನಯತೆಯನ್ನು, ಗೌರವವನ್ನು ಸೂಚೋದು. ತಲೆ ತಗ್ಗಿಸೋ ಅಂದ್ರೆ
ಅವಮಾನ ಪಡುವಂಥದ್ದು ಅನ್ನುವಂಥದ್ದು. ಅಪಮಾನ ಅಥವಾ ಏನೋ ಆದಾಗ ಹೇಳ್ತೇವಲ್ಲ ನಾವು, ತಲೆ ಎತ್ತು ಅಂತಂದ್ರೆ ಗೌರವದಿಂದ ಬದುಕಬೇಕು ಅನ್ನುವಂಥದ್ದು. ತಲೆ ಎತ್ತಿ ಬದುಕಬೇಕಪ್ಪ ಅಂತಂದ್ರೆ, ತಲೆ ತಗ್ಗಿಸಿ ನಡೆದಪ್ಪ ಅಂದರೆ ತಲೆ ತಗ್ಗಿಸಿ ಬಿಟ್ಟು ಬಿಡೋರು ಅಂತೇವೆ. ಎದಕ್ಕಪ್ಪ ಅಂತಂದ್ರೆ ಆ ಒಂದು ಹೀನ ಕೆಲಸ ಮಾಡಿದ್ದರಿಂದ ಅನ್ನೋದು. ಹೀಗಾಗಿ ಈ 4 ಭಿನ್ನ ಭಿನ್ನ ಅರ್ಥವನ್ನು ಒಂದೇ ಥರ ಅನಿಸಿದ್ರು ಕೂಡ 4 ಭಿನ್ನ ಭಿನ್ನವಾದಂಥ ಅರ್ಥವನ್ನು ಪಡ್ಕೊಂಡಿದ್ದೆ. ನಿಮಗೇನು ಮಾಡ್ತಾರೆ ಇಲ್ಲಿ ಇವುಗಳಿಗೆ ಏನು ಸ್ವಂತ ವಾಕ್ಯವನ್ನು ಬಳಸಿ ಬರೆಯಿರಿ ಅಂತಾರೆ. ಇನ್ನು ನೆಕ್ಸ್ಟ್ ಕೀರ್ತಿಗೆ ನೋವಿನಲ್ಲಿ, ಶಾಲೆಯಲ್ಲಿ, ಮನೆಯಿಂದ ಅಂತ ಈ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಬೇಕು. ಕೀರ್ತಿಗೆ ಅಂದ್ರೆ ಚತುರ್ಥಿ, ನೋವಿನಲ್ಲಿ ಅಂದ್ರೆ ನೋವಿನಲ್ಲಿ ಅಂತಂದ್ರೆ ಸಪ್ತಮಿ, ಶಾಲೆಯಲ್ಲಿ ಅಂತಂದ್ರೆ ಸಪ್ತಮಿ, ಮನೆಯಿಂದ ಅಂದ್ರೆ ತೃತೀಯ, ಕೀರ್ತಿಗೆ ಏನಾಗುತ್ತೆ ಚತುರ್ಥಿ ಆಗ್ತದೆ. ಇನ್ನು ಪಠ್ಯದಲ್ಲಿ ಬಂದಿರೋ ಅನ್ಯದೇಶ ಪದಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಅವನೇನು ಮಾಡಬೇಕು, ಅನ್ಯದೇಶ ಯಾವುದೇ ಆಗಿರೋದು ಬೇರೆ ಕನ್ನಡ ಭಾಷೆನ ಬಿಟ್ಟು ಬೇರೆ ಬೇರೆ ಭಾಷೆಯಲ್ಲಿ ಬಂದಂಥ ಪದಗಳನ್ನು ಇಲ್ಲಿ ಗುರುತಿಸಬೇಕು ಅನ್ನುವಂಥದ್ದು. ಇಷ್ಟು ನಿಮ್ಮ ಗದ್ಯ ಭಾಗದ ಪ್ರಶ್ನೋತ್ತರ ಮತ್ತು ಭಾಷಾ ಅಭ್ಯಾಸ ಆಗಿದೆ. ಮುಂದಿನ ತರದಲ್ಲಿ ಮುಂದಿನ ಒಂದು ಪಾಠವನ್ನು ನೋಡೋಣ.